Welcome to News Insights Digital. ನಮ್ಮ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಉಪಯುಕ್ತರಾಗುವಂತಹ ನಾಗರಿಕರನ್ನಾಗಿ ತಯಾರು ಮಾಡುವಂಥದ್ದು ಈ ಎರಡು ಮಹೋದ್ದೇಶಗಳನ್ನು ಇಟ್ಕೊಂಡು ನಮ್ಮ ಸಂಸ್ಥೆ ಕಳೆದ 95 ವರ್ಷಗಳಿಂದ ಕೆಲಸ ಮಾಡ್ತಿದೆ. ಈ ಬಾರಿ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾನವ ಸಂಪನ್ಮೂಲದ ಒಂದು ದೊಡ್ಡ ಶೃಂಗಸಭೆಯನ್ನು ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಆಯೋಜನೆ ಮಾಡಿದೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು 35 ಇವೆ. ಅದರಲ್ಲಿ ಸುಮಾರು 14 ಕಾಲೇಜುಗಳಿವೆ, 9 UG ಕಾಲೇಜಸ್ಸು, ಒಂದು 5 ಸ್ನಾತಕೋತ್ತರ ಕಾಲೇಜುಗಳು, ಎಲ್ಲವೂ ಕೂಡ ಸೇರಿ ಒಂದು HR ಕಾಂಕ್ಲೇವ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾರ್ಚ್ 8ನೇ ತಾರೀಕು ಆಯೋಜನೆ ಮಾಡಿದೆ ನಮ್ಮ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ ಯಲಹಂಕ ಕ್ಯಾಂಪಸ್ನಲ್ಲಿ. ಈ ಒಂದು ಶೃಂಗಸಭೆಯಲ್ಲಿ ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದಂಥ ಎಲ್ಲ ಕಾರ್ಪೊರೇಟ್ ನಾಯಕರುಗಳು, ಚಿಂತಕರು, ವಿದ್ವಾಂಸರು ಹಾಗೂ ಅಕಾಡೆಮಿಕ್ ಸಂಬಂಧಿಸಿದಂಥ ಅನೇಕ ಸ್ಕಾಲರ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಶೃಂಗಸಭೆಯನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಇಂಡಸ್ಟ್ರಿ 5.0 ಇದರ ಹಿನ್ನೆಲೆಯಲ್ಲಿ ನಾವು ಈವರೆಗೆ ಇಂಡಸ್ಟ್ರಿ 4.0 ಇದ್ವಿ, ಆಟೋಮೇಷನ್ನು ಅದು ಇದು ಅಂತ ಚರ್ಚೆ ಮಾಡ್ತಿದ್ವಿ. ಇಂಡಸ್ಟ್ರಿ 5.0 ಏನಿದೆ ಇವೆಲ್ಲವನ್ನೂ ಇಟ್ಟುಕೊಂಡು ಮುಖ್ಯವಾಗಿ ಮನುಷ್ಯ ಕೇಂದ್ರಿತ ಉತ್ಪಾದನೆ ಆಗಬೇಕು, ಮನುಷ್ಯ ಕೇಂದ್ರಿತ ತಾಂತ್ರಿಕ ಬಳಕೆ ಆಗಬೇಕು ಅನ್ನುವ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು, ಯಾಕೆಂದರೆ ಏನೇ ತಂತ್ರಜ್ಞಾನ ಬಂದರೂ ಕೂಡ ಮನುಷ್ಯನ ಸುತ್ತುವರಿದು ಇರಬೇಕೇ ವಿನಾಯಿಸಿ ಮನುಷ್ಯನನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಂದರೆ ಇಟ್ ಶುಡ್ ಬಿ ಹ್ಯೂಮನ್ ಸೆಂಟ್ರಿಕ್. ಆ ಒಂದು ಅಪ್ರೋಚ್ನಿಂದ ಮಾಡಬೇಕು ಅನ್ನುವಂಥದ್ದು. ನೀವೆಲ್ಲ ಕೆಲವು ಹಿಂದೆ ಕೇಳಿದ್ರಿ, ಕೆಲವು 12 ಗಂಟೆ 14 ಗಂಟೆ ಕೆಲಸ ಮಾಡಬೇಕು ಅನ್ನೋ ಮಾತುಗಳನ್ನೆಲ್ಲ ನೀವು ಕೇಳಿದ್ರಿ. ಅದು ಈ ರೀತಿಯಾದಂಥ ಅನೇಕ ವಿವಾದಗಳು ಕೂಡ ಉಟ್ಕೊಂಡಿದ್ದುಂಟು. ಆದರೆ ಮನುಷ್ಯನಿಗೂ ಕೂಡ 24 ಗಂಟೆಯಲ್ಲಿ ವೈಜ್ಞಾನಿಕವಾಗಿ ಅವನು ಒಂದು 8 ಗಂಟೆಗಳ ಕಾಲ ಕೆಲಸ ಮಾಡ್ಬೋದು. ಆ 8 ಗಂಟೆಗಳ ಕಾಲದಲ್ಲಿ ಅವನು ಎಷ್ಟು ಉತ್ತಮವಾಗಿ ಅವನು ಕೆಲಸ ಮಾಡ್ತಾನೆ, ಎಷ್ಟು ಎಫಿಷಿಯೆಂಟಾಗಿ ಅವನು ಕೆಲಸ ಮಾಡ್ತಾನೆ, ಇದು ಬಹಳ ಮುಖ್ಯ. ಇದಕ್ಕೆ ನಾವು ಎಷ್ಟರ ಮಟ್ಟಿನ ತಂತ್ರಜ್ಞಾನವನ್ನು ಬಳಸಬೇಕು, ಇದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಮನುಷ್ಯ ಭಗವಂತ ಕೊಟ್ಟಿರುವಂಥ ಈ ದೇಹ, ಈ ಮನಸ್ಸು, ಇದು ಎಲ್ಲವನ್ನೂ ಕೂಡ ನಾವು ಅತಿಯಾಗೂ ನಾವು ಬಳಸಲಿಕ್ಕೆ ಬರೋದಿಲ್ಲ, ಕಡಿಮೆಯಾಗೂ ಬಳಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆಪ್ಟಿಮೈಸ್ ಮಾಡಬೇಕಾದ್ರೆ ಇವೆಲ್ಲ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ನಾವು ಮಾಡಬೇಕಾಗ್ತದೆ. ಆ ಕಾರಣದಿಂದ ಈ ಬದಲಾಗ್ತಾ ಇರುವಂಥ, ಯಾಕೆಂದರೆ ದಿನ ನೀವು ನೋಡ್ತಾ ಇದ್ದೀರಿ ಡಿಜಿಟೈಸೇಷನ್ ಎಷ್ಟಾಗ್ತಾ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಎಷ್ಟಾಗ್ತಾ ಇದೆ, ನಮ್ಮ ಬದುಕಿನ ಎಲ್ಲ ರಂಗಗಳಲ್ಲೂ ಹಿಂದೆ ತಾಂತ್ರಿಕತೆ ಬರೆಯೋ ತಾಂತ್ರಿಕದ ಬಳಕೆ ಮತ್ತು ಅದರ ಉಪಯೋಗ ಹೇಗೆ ಮಾಡಿಕೊಳ್ಬೇಕು, ಆಮೇಲೆ ಮಾನವ ಸಂಪನ್ಮೂಲ ಬಹಳ ಮುಖ್ಯವಾದಂಥದ್ದು, ಅದನ್ನು ನಾವು ಎಷ್ಟು ಜೋಪಾನವಾಗಿ ಕಾಪಾಡಿಕೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ವಿಶದವಾಗಿ ಇಲ್ಲಿ ಚರ್ಚೆ ಮಾಡುವಂಥದ್ದು. ಆ ಕಾರಣದಿಂದ ಈ ಒಂದು ಸಭೆಯನ್ನು ನಾವು ಇದೊಂದು ಶೃಂಗಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಬಹಳ ಜನ ವಿದ್ವಾಂಸರು. ಸೊ ಆಲ್ಮೋಸ್ಟ್ ಒಂದು 16,000 ಜನ ನಮ್ಮಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಹಾಗಾಗಿ ಅದನ್ನು ದೃಷ್ಟಿ ಇಟ್ಕೊಂಡು ನಮಗೆ ಈ HR ಕಾನ್ಕ್ಲೇವ್ ಅನ್ನೋದು ಯಾಕೆ ಮಾಡಿದ್ವಿ ಅಂದರೆ, ಇವಾಗ ನಮ್ಮ ರಾಜ್ಯದ ಎಜುಕೇಷನ್ ಪಾಲಿಸಿನೇ ಇರ್ಬೋದು, ಇಲ್ಲ ನಮ್ದು NEP ಏನಿತ್ತು ಅದರಲ್ಲಿ ಸ್ಕಿಲ್ ಬೇಸ್ಡ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಇತ್ತು. ಸೊ ನಮ್ಗೆ ಏನೇ ನಾವೊಂದು ಸಿಲೆಬಸ್ ಇಟ್ಕೊಂಡು ಮಕ್ಳಿಗೆ ಪಾಠ ಮಾಡಿದ್ರು ಕೂಡ ಅದಕ್ಕೆ ಬ್ರಿಡ್ಜ್ ಆಗೋಂಗೆ ನಮಗೆ ಇಂಡಸ್ಟ್ರಿ ಇಂಟ್ರಾಕ್ಷನ್ಸ್ ಇರಲಿ ಅಂದ್ಬಿಟ್ಟು ಸುಮಾರು 40ಕ್ಕಿಂತ ಹೆಚ್ಚು ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಆ್ಯಂಡ್ ನಾವು ಪ್ಯಾನೆಲ್ ಡಿಸ್ಕಷನ್ ಹಮ್ಮಿಕೊಂಡಿದ್ದೀವಿ. ಒಂದು ಫೈನಾನ್ಸ್ ಸ್ಪೆಷಲೈಸೇಷನ್ ಇರ್ಬೋದು, HR ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಇವಾಗ ಅಧ್ಯಕ್ಷರು ಹೇಳಿದಂಗೆ AI ಎಲ್ಲ ಕಡೆ ಇವಾಗ ನಮ್ಗೆ ಬೇಕಾಗಿದೆ, ವೆದರ್ ಇಟ್ ಇಸ್ ಹ್ಯುಮ್ಯಾನಿಟೀಸ್ ಆರ್ ಸೈನ್ಸ್, ಮ್ಯಾನೇಜ್ಮೆಂಟ್ ಏನೇ ಇರ್ಬೋದು ಅಲ್ಲಿ ಬೇಕಾಗಿರೋದ್ರಿಂದ ಅನಾಲಿಟಿಕ್ಸ್ ಕೂಡ ಒಂದು ಪ್ಯಾನೆಲ್ ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸುಮಾರು ನಮಗೆ HRs ಎಲ್ಲರೂ ಒಳ್ಳೊಳ್ಳೆ ಕಂಪ್ನಿಗಳಿಂದ ವೈಸ್ ಪ್ರೆಸಿಡೆಂಟ್ಸ್ ಆಗಿರ್ಬೋದು, ಪ್ರೆಸಿಡೆಂಟ್ಸ್ ಆಗಿರ್ಬೋದು, HR ಹೆಡ್ಸ್ ಆಗಿರ್ಬೋದು, ಇವರೆಲ್ಲರೂ ಬರ್ತಿದ್ದಾರೆ ಈ ಪರ್ಟಿಕ್ಯುಲರ್ ಪ್ಯಾನೆಲ್ ಡಿಸ್ಕಷನ್ಗೆ. ಇದರಲ್ಲಿ ತುಂಬ ಚರ್ಚೆಗಳಾಗುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಇದ್ದಾರೆ, ನಮ್ಮ ವೇರಿಯಸ್ ಪ್ರಿನ್ಸಿಪಲ್ಸ್ ಭಾಗವಹಿಸ್ತಾರೆ, HODs ಇರ್ತಾರೆ. ಸೊ ತುಂಬ ಇಂಟರಾಕ್ಷನ್ಸ್ ಆಗೋದ್ರಿಂದ ನಮಗೂ ಒಂದು ಐಡಿಯಾ ಸಿಗುತ್ತೆ ಹೌ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಟುಮಾರೋಸ್ ಇಂಡಸ್ಟ್ರಿ ಅಂತ. ಸೊ ಬೇಸಿಕಲಿ ಇದು ಇಂಡಸ್ಟ್ರಿ ಪ್ರಿಪೇರ್ಡ್ನೆಸ್ಗೆ ಈ ಪರ್ಟಿಕ್ಯುಲರ್ ಕಾನ್ಕ್ಲೇವ್ ಹಮ್ಮಿಸ್ಕೊಂಡಿದ್ದೀವಿ. ಇದರಿಂದ ಮಕ್ಕಳಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಒಂದು ಅನುಕೂಲ ಆಗುತ್ತೆ.
ನಮ್ಮ ಇಂಡಸ್ಟ್ರಿಯಲಿಸ್ಟ್ಗೂ ಅವರು ನೋಡ್ತಿರ್ತಾರೆ ಯಾವ ಥರ ಹುಡುಗರು ನಮ್ಮಲ್ಲಿ ನಾವು ತಗೋಬೋದು ಅಂತ. ಸೊ ಇಲ್ಲಿ ಒಂದು ಆ್ಯಕ್ಚುಲಿ ದೇ ಎಕ್ಸಿಬಿಟ್ ದೇರ್ ಟ್ಯಾಲೆಂಟ್ ಹಿಯರ್, ವೆದರ್ ಇಟ್ ಇಸ್ ಸ್ಟೂಡೆಂಟ್ ಆರ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಆಸ್ ಅ ಕರಿಕ್ಯುಲಮ್. ಗೆಸ್ಟ್ ಆಗಿ ದೇವರಾಜ್ ಅಂತ. ಆಮೇಲೆ ವಿ ಹ್ಯಾವ್ ಅ ಕೀನೋಟ್ ಅಡ್ರೆಸ್. ಅವ್ರ ಹೆಸರು ವಿನೋದ್ ಅಂತ. ಅವರು JP ಮಾರ್ಗನಲ್ಲಿ ಇದ್ದಾರೆ, ನಮ್ಮ ಶೇಷಾದ್ರಿಪುರಂ ಅಲುಮ್ನೈಗೆ ಅವರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಆಮೇಲೆ ಅದಾದಮೇಲೆ 11 ಗಂಟೆಯಿಂದ ನಮಗೆ ಪ್ಯಾನೆಲ್ ಡಿಸ್ಕಷನ್ ಇದೆ. ಸೊ ಫಸ್ಟ್ ಡಿಸ್ಕಷನ್ ಬಂದು ಫೈನಾನ್ಸ್ ಇರುತ್ತೆ. ಒಂದು 6 HRs ಇದ್ದಾರೆ ಆ್ಯಂಡ್ ವಿ ಹ್ಯಾವ್ ಅ ಮಾಡರೇಟರ್ ಇದಕ್ಕಿದ್ದಾರೆ. ಅವರು IIMB ಇಂದ ಡಾಕ್ಟರ್ ರವಿಕುಮಾರ್ ಅಂತ ಮಾಡರೇಟರ್ ಇದ್ದಾರೆ. ಆಮೇಲೆ ಅದಾದಮೇಲೆ ನಮಗೆ ಮಾರ್ಕೆಟಿಂಗ್ ಇದೆ. ಮಾರ್ಕೆಟಿಂಗ್ ಆದಮೇಲೆ HR ಆದಮೇಲೆ IT ಇದೆ. ಸೊ ಇಡೀ ದಿನ ಇದು ಒಂದು ಡಿಸ್ಕಷನ್ಸ್ ನಡೆಯುತ್ತೆ. ಆಮೇಲೆ ದೆರ್ ಬಿ ಲಾಟ್ ಆಫ್ ಡೆಲಿಬ್ರೇಷನ್ಸ್ ಆ್ಯಂಡ್ ಇವನ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೋ ಅವರು ಕೂಡ